ಅದು ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಮೆಡಿಕಲ್ ಕಾಲೇಜ್. 300 ವಿದ್ಯಾರ್ಥಿಗಳು ಕಲಿತಾ ಇರುವ ಅದೇ ಕಾಲೇಜಿನಲ್ಲಿ ದೊಡ್ಡ ಕಳ್ಳಾಟ ನಡೀತಿರೋ ಆರೋಪ ಕೇಳಿಬಂದಿದೆ. ಅಲ್ಲಿ ನಡೀತಾ ಇದ್ದ ಕೋಟಿ ಲೂಟಿ ಬಗ್ಗೆ TV9 ವರದಿ ಮಾಡುತ್ತಿದ್ದಂತೆ ಇಂಪ್ಯಾಕ್ಟ್ ಆಗಿದೆ. $45,000 ಅಲ್ಲಿ 8,000 ಹಾಕಿ 37 ಅವರೇ ತಗೋತಾರೆ. 30,000 into 300 is 90 lakhs. Per month they are looting 1 crore rupees. MRMC ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ ಕಲ್ಯಾಣ ಕರ್ನಾಟಕದ ದೊಡ್ಡ ಮೆಡಿಕಲ್ ಕಾಲೇಜ್ ಇದು. ಆದರೆ ಇದೇ ಕಾಲೇಜಿನಲ್ಲಿ ಅತಿ ದೊಡ್ಡ ಹಗರಣದ ಆರೋಪ ಕೇಳಿಬಂದಿದೆ. ಆ ಹಗರಣವನ್ನ TV9 ಬಯಲು ಮಾಡ್ತಿದ್ದಂತೆ ಸರ್ಕಾರ ತನಿಖೆಗೆ ಮುಂದಾಗಿದೆ. ಮೆಡಿಕಲ್ ಕಾಲೇಜ್ನಲ್ಲಿ ಶಿಷ್ಯ ವೇತನ ಹಗರಣ ಕೇಸ್ಗೆ ಸಂಬಂಧಪಟ್ಟಂಗೆ TV9 ನಲ್ಲಿ ವರದಿ ಪ್ರಸಾರ ಬೆನ್ನಲ್ಲೇ ತನಿಖೆಗೆ ಆದೇಶ ನೀಡಲಾಗಿದೆ. MRMC ಮೆಡಿಕಲ್ ಕಾಲೇಜಿನಲ್ಲಿ ಶಿಷ್ಯ ವೇತನ ಹಗರಣ. TV9 ವರದಿ ಬಿಗ್ ಇಂಪ್ಯಾಕ್ಟ್, ತನಿಖೆಗೆ ಮುಂದಾದ ಖಾಕಿ. ಕಲಬುರಗಿಯಲ್ಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ MRMC ಕಾಲೇಜಿನಲ್ಲಿ ದೊಡ್ಡ ಹಗರಣವೇ ನಡೆದಿರುವ ಆರೋಪ ಕೇಳಿಬಂದಿದೆ. ಮೆಡಿಕಲ್ ಕಾಲೇಜಿನ PG ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಪ್ರತಿ ತಿಂಗಳು ಶಿಷ್ಯ ವೇತನ ಬರುತ್ತೆ. ನೇರ ವಿದ್ಯಾರ್ಥಿಗಳ ಅಕೌಂಟ್ಗೆ ಹೋಗ್ತಿದ್ದ ಹಣವನ್ನ ಆಡಳಿತ ಮಂಡಳಿ ವಾಪಸ್ ಪಡೆಯುತ್ತಿತ್ತಂತೆ. ವಿದ್ಯಾರ್ಥಿಗಳಿಂದ ಖಾಲಿ ಚೆಕ್ ಪಡೆದುಕೊಂಡು ಅದನ್ನ ಡ್ರಾ ಮಾಡಿಕೊಳ್ತಿತ್ತಂತೆ. ಈ ಸಂಬಂಧ ವಿದ್ಯಾರ್ಥಿಗಳೇ ಆರೋಪಿಸಿದ್ರು. ಅವ್ರು ನಮ್ ಚೆಕ್ ತಗೊಂಡ್ಬಿಡ್ತಾರ್ರಿ, ಏನ್ ಎಂಟಿ ತಗೋತಾರೆ, ವಿತೌಟ್ ನೇಮ್ ತಗೊಂತಾರೆ, ಸೈನ್ ತಗೊಂತಾರೆ, ಅವರೇ ಫಿಲ್ ಮಾಡ್ಕೊಂಡು ಅವರೇ ತಗೊಂಡ್ಬಿಡ್ತಾರೆ. ಎಷ್ಟು ಒಮ್ಮೆ 36 ತಗೋತಾರೆ 3 years ಎವ್ರಿಥಿಂಗ್ ಆಕ್ಚುಲಿ. ಬಟ್ ಐ ಸ್ಟಡಿಡ್ UG in the same college, so I know what and all happened. ಮೊದಲು ಏನೂ ಬರ್ತಿರ್ಲಿಲ್ಲ. ಫ್ರೆಂಡ್ ಡೌನ್ ಸ್ಟ್ರೈಕ್ ಮಾಡೋಣ 8,000 ಬಂತು. ಇದೇ ಹಗರಣವನ್ನ TV9 ಫೆಬ್ರವರಿ 9ರಂದು ದಾಖಲೆ ಸಮೇತ ಬಯಲು ಮಾಡಿತ್ತು. ವರದಿ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹಗರಣದ ಬಗ್ಗೆ ತನಿಖೆ ನಡೆಸಲು ಸೈಬರ್ ಕ್ರೈಮ್ ವಿಭಾಗಕ್ಕೆ ಪೊಲೀಸ್ ಆಯುಕ್ತರು ಸೂಚಿಸಿದ್ದಾರೆ. ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳ ಹೇಳಿಕೆ ಪಡೆದು FIR ಮಾಡುವಂತೆ ಸೂಚಿಸಿದ್ದಾರೆ. ಹುಡುಗರುಗಳದೆಲ್ಲ ಕರೆಸಿ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ. ಅವರು ದಾಖಲೆಗಳ ಮುಗ್ದೆ ನಾವು ಏನು ಕ್ರಮ ಕೈಗೊಳ್ಳಬೇಕು ದಾಖಲೆಗಳನ್ನ ನೋಡಿ ಕ್ರಮ ಕೈಗೊಳ್ತೀವಿ. ಅದು ಪ್ರಾಥಮಿಕ ತನಿಖೆ ಮಾಡಿಸ್ಬೇಕಾಗುತ್ತೆ. ಎಕನಾಮಿಕ್ ಅಫೆನ್ಸ್ ಇದೆ ಮತ್ತು ಇದಕ್ಕೆ ಕಂಪ್ಲೇನೆಂಟು 3ನವರು ಇದ್ದಾರೆ. ಒಂದು ಪ್ರಾಥಮಿಕ ತನಿಖೆ ಮಾಡಿದ ಮೇಲೆ ನಾವು ಮುಂದಿನ ಏನಿದೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಾವು ಮುಂದಿನ ಆಕ್ಷನ್ ತಗೊಳ್ತೀವಿ. ಸರ್ಕಾರದ ನಿಯಮದಂತೆ PG ವೈದ್ಯ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 40,000 ರಿಂದ 45,000 ರೂಪಾಯಿ ಶಿಷ್ಯ ವೇತನ ಬರುತ್ತೆ. ಹಣ ವಿದ್ಯಾರ್ಥಿಗಳ ಅಕೌಂಟ್ಗೆ ಬರುವ ಮುನ್ನವೇ ವಿದ್ಯಾರ್ಥಿಗಳಿಂದ ಖಾಲಿ ಚೆಕ್ ಪಡೆಯುವ ಆಡಳಿತ ಮಂಡಳಿ ಎಲ್ಲ ಹಣವನ್ನ ಡ್ರಾ ಮಾಡಿಕೊಳ್ತಿದೆ. ಇಲ್ಲಿ 300 ವಿದ್ಯಾರ್ಥಿಗಳಿದ್ದು ಕೋಟಿ ಹಣ ಲೂಟಿ ಮಾಡಿರುವ ಆರೋಪ ಇದೆ. TV9 ವರದಿ ಬಳಿಕವಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು ತನಿಖೆ ನಡೆಸಲು ಮುಂದಾಗಿದೆ. ವೈದ್ಯ ವಿದ್ಯಾರ್ಥಿಗಳನ್ನ ಹೆದರಿಸಿ ಚೆಕ್ ಪಡೆಯುತ್ತಿದ್ದ ಕುಳಗಳಿಗೆ ಸೂಕ್ತ ಟ್ರೀಟ್ಮೆಂಟ್ ಆಗಬೇಕಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.